ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಏನಪ್ಪಾ ಅಂತಂದ್ರ ನಮ್ ಫೋನ್ ಕ್ಯಾಮ್ರಾ ಮತ್ತ DSL ಕ್ಯಾಮ್ರಾಗ ಏನೇನ್ ಡಿಫ್ರೆನ್ಸ್ ಇರುತ್ತ ಮತ್ತ ನಮ್ ಫೋಟೋ ಕ್ಯಾಮ್ರಾ ಒಳಗ ಹೆಂಗ ಕ್ಯಾಪ್ಚರ್ ಆಗತ್ತ ಅಂತೇಳಿ ಯಾವ ರೀತಿ ಪ್ರೊಸೆಸರ್ ನಡಿತೈತಿ ಅಂತೇಳಿ ಇವತ್ತಿನ ದಿವಸ ಬೇಸಿಕ್ ಟು ಅಡ್ವಾನ್ಸ್ ವರೆಗೂ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಆದ್ರ ಸಂಬಂಧ ಈ ವಿಡಿಯೋನ ಸ್ಕಿಪ್ ಮಾಡ್ದ ಎಂಡ್ ವರೆಗೂ ನೋಡ್ರಿ. ಹಾಯ್, ನಾನು ದರ್ಶನ್ ಅಂತ. ನೀವು ನೋಡ್ತಿದ್ದೀರಾ ನನ್ನ ಟೆಕ್ ವಿಚಾರ ಯೂಟ್ಯೂಬ್ ಚಾನಲ್ನ. ಕ್ಯಾಮ್ರಾ ಬಗ್ಗೆ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೇನೆ ಬರ್ರಿ. ಕ್ಯಾಮ್ರಾ ಒಳಗ ಮೇನ್ ಆಗಿ 7 ಪಾರ್ಟ್ಸ್. ಫಸ್ಟ್ ಒನ್ ಕ್ಯಾಮ್ರಾ, ಸೆಕೆಂಡ್ ಒನ್ ಲೈಟ್, ಥರ್ಡ್ ಒನ್ ಲೆನ್ಸ್, ಫೋರ್ತ್ ಒನ್ ಅಪರ್ಚರ್, ಫಿಫ್ತ್ ಒನ್ ಸೆನ್ಸಾರ್, ಸಿಕ್ಸ್ತ್ ಒನ್ ಇಮೇಜ್ ಪ್ರೊಸೆಸರ್, ಸೆವೆಂತ್ ಒನ್ ಶಟರ್. ಈ 7 ಪಾರ್ಟ್ಸ್ ಬಗ್ಗೆ ಒನ್ ಬೈ ಒನ್ ತಿಳಿಸ್ಕೊಡ್ತೇನೆ. ಮತ್ತ DSL ಕ್ಯಾಮ್ರಾಗ ಮತ್ತ ಫೋನ್ ಕ್ಯಾಮ್ರಾಗ ಡಿಫ್ರೆನ್ಸ್ ಏನೇನ ಅಂತ ತಿಳಿಸ್ಕೊಡ್ತೀನಿ. ಅದೆಲ್ಲ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಂಗ್ ನೋಡ್ರಿ. ಫಸ್ಟ್ ಒನ್ ಕ್ಯಾಮ್ರಾ. ಕ್ಯಾಮ್ರಾ ಅಂದ್ರ ಏನಪ್ಪಾ ಅಂತಂದ್ರ ಬೆಳಕನ್ನ ಬಳಸಿ ನಮ್ಮ ಫೋಟೋನ ಕ್ಯಾಪ್ಚರ್ ಮಾಡೋ ಒಂದ್ ಮಷೀನಿಗೆ ನಾವು ಕ್ಯಾಮ್ರಾ ಅಂತ ಕರಿತೀವಿ. ಸೆಕೆಂಡ್ ಒನ್ ಮೇನ್ ಇಂಪಾರ್ಟೆಂಟ್ ಲೈಟ್. ಕ್ಯಾಮ್ರಾ ವರ್ಕ್ ಆಗುದ ಲೈಟಿನ ಮ್ಯಾಗ. ಹೆಂಗಪ್ಪ ಅಂತಾರ, ಒಂದು ವಸ್ತುವಿನ ಮ್ಯಾಗ, ಒಂದು ಇಮೇಜ್ ಮ್ಯಾಗ ಅಥವಾ ಒಂದು ವ್ಯಕ್ತಿ ಮ್ಯಾಗ ಲೈಟ್ ಬಿದ್ರ ಆ ಲೈಟ್ ಅನ್ನ ಕ್ಯಾಮ್ರಾ ಒಳಗೆ ಎಳ್ಕೊಂಡು ಆ ಬೆಳಕಿನಿಂದ ಕ್ಯಾಮ್ರಾ ಇಮೇಜ್ ಅನ್ನ ಕನ್ವರ್ಟ್ ಮಾಡತ್ತ. ಅದ್ರ ಸಂಬಂಧ ಬೆಳಕಿಲ್ಲ ಅಂದ್ರ ಫೋಟೋ ಇಲ್ಲ ಅಥವಾ ವಿಡಿಯೋ ಇಲ್ಲ. ಇದಕ್ಕೋಸ್ಕರ ಲೈಟ್ ಮೇನ್ ಇಂಪಾರ್ಟೆಂಟ್. ಥರ್ಡ್ ಪಾಯಿಂಟ್ ಲೆನ್ಸ್. ಲೆನ್ಸದ ಕೆಲಸ ಏನಪ್ಪಾ ಅಂತಂದ್ರ ನಮ್ ಫೋಟೋನ ಬ್ಲರ್ ಆಗದೆ ಇರೋಂಗ ಮಾಡೋದು. ಲೆನ್ಸ್ ಇರ್ಲಿಲ್ಲ ಅಂದ್ರ ನಮ್ ಫೋಟೋ ಬ್ಲರ್ ಕಾಣತ್ತ. ಲೆನ್ಸ್ ಕೆಲಸ ಏನಪ್ಪಾ ಅಂದ್ರ ಬೆಳಕನ್ನ ಒಳಗೆ ಎಳ್ಕೊಂಡು ಬೆಳಕನ್ನ ಫೋಕಸ್ ಮಾಡಿ ನಮ್ ಫೋಟೋನ ಕ್ಲಿಯರ್ ಇಮೇಜ್ ಆಗಿ ಮಾಡುತ್ತ. ಇದು ಲೆನ್ಸದ ವರ್ಕ್. ಫೋರ್ತ್ ಒನ್ ಅಪರ್ಚರ್. ಅಪರ್ಚರ್ದ ಕೆಲಸ ಏನಪ್ಪಾ ಅಂತಂದ್ರ ಬೆಳಕನ್ನ ಒಳಗೆ ಎಳ್ಕೊಳ್ಳೋದು. ಎಷ್ಟು ಒಳಗೆ ಎಳ್ಕೋಬೇಕು ಅದನ್ನ ಬೆಳಕನ್ನ ಕಂಟ್ರೋಲ್ ಮಾಡ್ತಿರತ್ತ. ಅಪರ್ಚರ್ ಒಳಗ 2 ಟೈಪ್ಸ್, ದೊಡ್ಡ ಅಪರ್ಚರ್, ಚಿಕ್ಕ ಅಪರ್ಚರ್. ದೊಡ್ಡ ಅಪರ್ಚರ್ ಜಾಸ್ತಿ ಬೆಳಕನ್ನು ಕೊಡುತ್ತ, ಚಿಕ್ಕ ಅಪರ್ಚರ್ ಕಮ್ಮಿ ಬೆಳಕನ್ನು ಕೊಡುತ್ತ. ಇದರಿಂದ ಫೋಟೋ ಬ್ರೈಟ್ನೆಸ್ ನ ಕಂಟ್ರೋಲ್ ಮಾಡಬಹುದಾಗಿರುತ್ತೆ. ಫಿಫ್ತ್ ಒಂದಾಗ ಬರುತ್ತ ಶಟರ್. ಶಟರ್ದ ಕೆಲಸ ಏನಪ್ಪಾ ಅಂತಂದ್ರ ಫೋಟೋನ ಯಾವಾಗ ತೆಗಿಬೇಕು. ಶಟರ್ಪ ಅಂತಂದ್ರ ಕ್ಯಾಮ್ರಾ ಒಳಗ ಬೆಳಕು ಎಷ್ಟು ಬರ್ಬೇಕ ಅಂತೇಳಿ ಡಿಸೈಡ್ ಮಾಡತ್ತ. ಇದು ಒಂದು ಕರ್ಟನ್ ರೀತಿ ಕೆಲಸ ಮಾಡತ್ತ. ಇದ್ರೊಳಗ 2 ಟೈಪ್ಸ್ ಅದಾವ. ಒಂದು ಫಾಸ್ಟ್ ಶಟರ್, ಇನ್ನೊಂದು ಸ್ಲೋ ಶಟರ್. ಫಾಸ್ಟ್ ಶಟರ್ದ ಆಕ್ಷನ್ ಫೋಟೋ ಕ್ಲಿಯರ್ ಮಾಡತ್ತ, ಸ್ಲೋ ಶಟರ್ ಮೋಷನ್ ನ ಬ್ಲರ್ ಮಾಡತ್ತ. ಸಿಕ್ಸ್ತ್ ಒನ್ ಬರುತ್ತ ಸೆನ್ಸಾರ್. ಸೆನ್ಸಾರ್ ಅನ್ನ ನಾವು ಕ್ಯಾಮ್ರಾದ ಬ್ರೇನ್ ಅಂತ ಕರಿತೀವಿ. ಸೆನ್ಸಾರ್ ಅಂದ್ರ ಕ್ಯಾಮ್ರಾ ಒಳಗ ಒಂದು ಎಲೆಕ್ಟ್ರಾನಿಕ್ ಪ್ಲೇಟ್ ಇರುತ್ತ, ಅದನ್ನ ನಾವು ಸೆನ್ಸಾರ್ ಅಂತ ಕರಿತೀವಿ. ಇದ್ರ ಕೆಲಸ ಏನಪ್ಪಾ ಅಂತಂದ್ರ ಲೆನ್ಸ್ ಮೂಲಕ ಒಂದು ಬೆಳಕನ್ನ ಕನ್ವರ್ಟ್ ಮಾಡಿ ಡಿಜಿಟಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ ನಮಗ ಇಮೇಜ್ ಆಗಿ ಸೇವ್ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಬ್ರೇನ್ ಅಂತ ಕರಿತೀವಿ. ಸೆವೆಂತ್ ಒನ್ ಇಮೇಜ್ ಪ್ರೊಸೆಸರ್. ಸೆನ್ಸಾರ್ ಡಾಟಾ ಸೇವ್ ಆಗಿ ಪ್ರೊಸೆಸರ್ಗೆ ಹೋಗುತ್ತೆ. ಪ್ರೊಸೆಸರ್ ಏನ್ ಮಾಡತ್ತಪ್ಪ ಅಂತಂದ್ರ ಕಲರ್, ಬ್ರೈಟ್ನೆಸ್, ಶಾರ್ಪ್ನೆಸ್ ನ ಅಡ್ಜಸ್ಟ್ ಮಾಡಿ ನಮ್ ಮೆಮೊರಿ ಕಾರ್ಡ್ ಒಳಗ ಸೇವ್ ಮಾಡುತ್ತ. ಫೋನ್ ಸ್ಟೋರೇಜ್ ಒಳಗ ಸೇವ್ ಆಗಿರುತ್ತೆ. ಇದು ಇಮೇಜ್ ಪ್ರೊಸೆಸ್ ಆಗಿರುತ್ತೆ. ಮೊಬೈಲ್ ಕ್ಯಾಮ್ರಾ ಮತ್ತ DSL ಕ್ಯಾಮ್ರಾ ಡಿಫ್ರೆನ್ಸ್ ಏನೇನ ಅಂದ್ರ ಫಸ್ಟ್ ಒನ್ ಅದನ್ನ ಮೊಬೈಲ್ ಕ್ಯಾಮ್ರಾನ ಈಸಿಯಾಗಿ ಕ್ಯಾರಿ ಮಾಡಬಹುದು ಎಲ್ ಬೇಕಂದ್ರೆ ಅಲ್ಲಿ. ಬಟ್ DSL ಕ್ಯಾಮ್ರಾ ಹಂಗಿಲ್ಲ, ಸೇಫ್ ಆಗಿ ಕ್ಯಾರಿ ಮಾಡ್ಬೇಕಾಗಿರುತ್ತೆ. ಸೆಕೆಂಡ್ ಒನ್ ಈಸಿ ಮತ್ತ ಫಾಸ್ಟ್ ಫೋಟೋಗ್ರಫಿ ಮೊಬೈಲ್ ಕ್ಯಾಮ್ರಾ ಒಳಗ ಆಗತ್ತ. ಬಟ್ DSLR ಒಳಗ ಸೆಟ್ಟಿಂಗ್ಸ್ ಎಲ್ಲ ನಾವಾಗ್ಲೇ ಇಟ್ಕೋಬೇಕು. ಫೋನ್ ಕ್ಯಾಮ್ರಾ ಒಳಗ AI ಮತ್ತ ಸಾಫ್ಟ್ವೇರ್ ಜಾಸ್ತಿಯಾಗಿ ವರ್ಕ್ ಮಾಡತ್ತಿರುತ್ತೆ. ಬಟ್ DSLR ಒಳಗ ನಾವ ಮೆನ್ಯುಲ್ ಆಗಿ ವರ್ಕ್ ಮಾಡ್ಬೇಕು. DSL ಕ್ಯಾಮ್ರಾದ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದ್ರ ಪ್ರೊಫೆಷನಲ್ ಫೋಟೋಗ್ರಫಿಗೆ ಮತ್ತ ವೆಡ್ಡಿಂಗ್, ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಬಾಳ ಯೂಸ್ ಆಗತ್ತ. ಬೆಸ್ಟ್ ಕ್ವಾಲಿಟಿ ಪಿಕ್ಚರ್, ಡೆಪ್ತ್
ಕಂಟ್ರೋಲಿಗೆ ಹೆವಿ ಯೂಸ್ಫುಲ್ ಆಗುತ್ತೆ. ರಿಯಲ್ ಕ್ಯಾಮ್ರಾ ಕಂಟ್ರೋಲ್ ಅನ್ನು ಕಲಿಯಾಕ DSLR ಬೆಸ್ಟ್. ಇದಿಷ್ಟು ಮಾಹಿತಿ ಆಗಿತ್ತು ಕ್ಯಾಮ್ರಾದ ಬಗ್ಗೆ. ನಿಮ್ಗೇನಾದ್ರೂ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರ ಈ ವಿಡಿಯೋಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಹಂಗ ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ.